ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಡೇ. ಯಾಕೆ ಅಂದರೆ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಆರೋಪಿ ಪ್ರದೋಷ್ ಹೇಳಿದ್ದಾನೆ. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 14 A14 ಆಗಿರುವಂತಹ ಪ್ರದೋಷ್ ಏನಿದ್ದಾನೆ ಆತ ನಾನು ಮಾಫಿ ಸಾಕ್ಷಿ ಆಗ್ತೇನೆ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ವಕೀಲರು ಕೋರಿದ್ದಾರೆ. ಆಗ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಹ ಆರೋಪಿಗೆ ಆಕ್ಷೇಪಣೆಯ ಹಕ್ಕು ಇಲ್ಲ ಅಂತ ವಾದವನ್ನು ಮಂಡಿಸಿದರು. ದರ್ಶನ್ ವಕೀಲರ ಆಕ್ಷೇಪಣೆಗೆ ಅವಕಾಶ ಕೊಡಬೇಕಾ ಅಥವಾ ಬೇಡವಾ, ಇದರ ಬಗ್ಗೆ ಇವತ್ತು ಆದೇಶವನ್ನು 59ನೇ CCH ಕೋರ್ಟ್ ಕೊಡೋದಕ್ಕಿದೆ. ಆದೇಶವನ್ನು ನ್ಯಾಯಾಧೀಶರಾದಂತಹ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿಯವರು ಕಾಯ್ದಿರಿಸಿದ್ರು. ಮಾಫಿ ಸಾಕ್ಷಿಯನ್ನು ಇವತ್ತೇನಾದರೂ ಪರಿಗಣನೆಗೆ ತೆಗೆದುಕೊಂಡ್ರೆ ಆರೋಪಿ ನಟ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಸಂಕಷ್ಟ ಫಿಕ್ಸ್ ಅಂತಲೇ ಹೇಳಬಹುದು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಾನು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿಯಾಗಿದ್ದೇನೆ ಅಂಥೇಳಿ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ವಿನಯ್ ಕೂಡ ಸಲ್ಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಇವತ್ತು ಆಕ್ಷೇಪಣೆ ಸಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಪು ನೀಡಲಾಗತ್ತೆ. ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಸಿಕ್ಕರೆ ಏನಾಗತ್ತೆ, ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಸಿಗದೇ ಇದ್ರೆ ಏನಾಗತ್ತೆ? ನವೀನ್, ಈಗಾಗಲೇ ಆಕ್ಷೇಪಣೆಯನ್ನ ಇಬ್ಬರು ಆರೋಪಿಗಳು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರೋದ್ರಿಂದ ಆ ಇಬ್ಬರು ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ಈಗಾಗಲೇ ಕೋರ್ಟ್ಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ SPP ಪ್ರಸನ್ನಕುಮಾರ್ ಅವರು ಕೂಡ ಮಾಫಿ ಸಾಕ್ಷಿಯನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಉಳಿದ ಆರೋಪಿಗಳಿಗೆ ಇರೋದಿಲ್ಲ, ಆದ್ರೆ ಮಾಫಿ ಸಾಕ್ಷಿಯನ್ನ ಅಕ್ಸೆಪ್ಟ್ ಮಾಡಿದ ನಂತರ ಅದರ ಪ್ರಕ್ರಿಯೆ ಏನಿದೆ, ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಅಂತ ಆ ಪ್ರಕ್ರಿಯೆಯನ್ನ ಮಾತ್ರ ಪ್ರಶ್ನೆ ಮಾಡಬಹುದು. ಆದ್ರೆ ಮಾಫಿ ಸಾಕ್ಷಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಅದಕ್ಕೆ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ವಾದವನ್ನ ಈಗಾಗಲೇ ಮಂಡಿಸಿದ್ರು. ಆದ್ರೆ ಈಗ ಸದ್ಯ 59ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಇವತ್ತಿಗೆ ಆ ಒಂದು ಆದೇಶವನ್ನ ಕಾಯ್ದಿರಿಸಿದ್ರು. ಹಾಗಾಗಿ ಇವತ್ತು 12 ಗಂಟೆಗೆ ಸರಿಯಾಗಿ ಆ ಒಂದು ವಿಚಾರಣೆ ಕೂಡ ಆರಂಭವಾಗುತ್ತೆ. ಜೊತೆಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕೋ ಬೇಡವೋ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಒಂದು ವೇಳೆ ಏನಾದರೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಅಥವಾ ಅನುಮತಿಯನ್ನ ಕೋರ್ಟ್ ಮಾಡಿಕೊಟ್ರೆ ಆಗ ಈ ಒಂದು ಅರ್ಜಿ ಏನಿದೆ ಅಂದ್ರೆ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಲಾಗಿದೆ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಅಂದ್ರೆ ಇಲ್ಲಿ ಬೇರೆ ಆರೋಪಿಗಳ ಪರ ವಕೀಲರು ಈತ ಯಾವ ಕಾರಣಕ್ಕಾಗಿ ಮಾಫಿ ಸಾಕ್ಷಿಯಾಗಿ ಪರಿಗಣನೆಗೆ ನೀವು ತೆಗೆದುಕೊಳ್ಬಾರ್ದು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈತ ಪ್ರಕರಣದಲ್ಲಿ ಎಷ್ಟು ಪ್ರಮುಖವಾದ ಆರೋಪಿ ಆಗಿದ್ದಾನೆ ಅವೆಲ್ಲವನ್ನು ಕೂಡ ಸೇರಿದಂತೆ ಜೊತೆಗೆ ಯಾರ ಪರ ವಕೀಲರು ಅಥವಾ ಆರೋಪಿಗಳ ಪರ ವಕೀಲರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಆರೋಪಿಯ ಇನ್ವಾಲ್ವ್ಮೆಂಟ್ ಈ ಒಂದು ಕ್ರೈಮ್ ಕೇಸ್ ನಲ್ಲಿ ಎಷ್ಟಿದೆ ಅನ್ನೋದನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಬಿಡದೆ ಹೋದ್ರೆ ಆಗ ಮುಂದಿನ ಹಂತದಲ್ಲಿ ಮಾಫಿ ಸಾಕ್ಷಿಗೆ ಹೇಳಿಕೆಯನ್ನ ಪಡೆಯಲಾಗುತ್ತೆ. ಹೇಳಿಕೆಯನ್ನ ಪಡೆದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗುತ್ತೆ. ಅದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಅವರು ಅಂದ್ರೆ ಆರೋಪಿ ಕೊಡುವಂತ ಹೇಳಿಕೆಯ ಆಧಾರದ ಮೇಲೆ ಈತ ಮಾಫಿ ಸಾಕ್ಷಿಗೆ ಪರಿಗಣನೆಗೆ ತೆಗೆದುಕೊಳ್ಬೇಕು ಬೇಡವೋ ಅನ್ನೋ ಒಂದು ನಿಲುವನ್ನ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ತಿಳಿಸ್ತಾರೆ. ಅದಾದ ನಂತರ ಮಾಫಿ ಸಾಕ್ಷಿಯಾಗಿ ಯಾವ ಆರೋಪಿ ಹೇಳಿಕೆಯನ್ನ ಕೊಡ್ತಾನೋ ಅಥವಾ ಪ್ರಾಸಿಕ್ಯೂಷನ್ ಪರವಾಗಿ ಪ್ರತಿಕೂಲವಾಗಿ ಯಾವುದೋ ಒಂದು ಹೇಳಿಕೆಯನ್ನ ಕೊಡ್ತಾರೋ ಆ ಹೇಳಿಕೆಯ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ತಮ್ಮ ನಿಲುವನ್ನ ತಿಳಿಸ್ತಾರೆ. ಅದಾದ ನಂತರ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಪ್ರದೋಷ್ ಮತ್ತು ವಿನಯ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆಗೋಸ್ಕರ ಇತರೆ ಆರೋಪಿಗಳೇನಿದ್ದಾರೆ, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳೇನಿದ್ದಾರೆ, ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವ ಆರೋಪಿಗಳ ಪೈಕಿ ಪ್ರದೋಷ್ ಮತ್ತು ವಿನಯ್ ಮಾತ್ರ ಮಾಫಿ ಸಾಕ್ಷಿ ಆಗ್ತೇನೆ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಮಿಕ್ಕ ಆರೋಪಿಗಳ ಪರ ವಕೀಲರೇನಿದ್ದಾರೆ ಅವರು ಈ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಿ, ನಮಗೆ ಸಮಯಾವಕಾಶ ಕೊಡಿ ಅಂಥೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿದರು. ಆದರೆ ಈ ರೀತಿ ಸಮಯಾವಕಾಶ ಕೊಡೋದಕ್ಕೆ ಬರೋದಿಲ್ಲ. ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನು ಹಾಕೋದಕ್ಕೇ ಅವರಿಗೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಅಂಥೇಳಿ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ನ್ಯಾಯಾಲಯ 59ನೇ CCH ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ನ್ಯಾಯಮೂರ್ತಿ ಸುಜಾತಾ ಅವರು
ಸುಜಾತಾ ಸಾಂಬ್ರಾಣಿಯವರು ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಲಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನಲ್ಲಿ ಈ ಅರ್ಜಿಯ ತೀರ್ಪು ಹೊರಬೀಳಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.